ಸಂಕಟ ಏನು ಕೊಡು ಸಿಗ್ತಾನೋ ಆಗಿದ್ರಿ ಸರ. ಈಗ ಮೆಕ್ಯಾನಿಕಲ್ ಅಂತ ಉತ್ತರ ಹೋಗಿದ್ರಿ ಸರ. ಅದೇನೋ ಬಾಯ್ಲರ್ದಾಗ ಸರ್ ನಮ್ಗೇನು ಗೊತ್ತಿಲ್ಲ ಅದು ಏನಾಗಿ ಆಗೇತ್ರು ಏನು ಗೊತ್ತಿಲ್ರಿಪ್ಪ. ಸ್ಫೋಟ ಹಾಕ್ಯಾರ ನನ್ನ ಯಾಕಾರ ಅಂದ್ರಪ್ಪ ಇವತ್ತ ಕೇಳಿ ಆಗ ನಾವ್ ನಿನ್ನೆ ಸ್ಫೋಟ ಆಗೋಣ ಕೇಳಿ ಬಂದಿದ್ರಿ ಸರ್. ಇವತ್ತ 12 ಈಗಾಗಲೇ ಒಂದ್ ತಾಸ ಆತ್ ನೋಡಿ ಸರ್. ಇದಾಗ್ಯ ಸೀರಿಯಸ್ ಮೈ ಎಲ್ಲ ಸುಟ್ಟಿದ್ ಸರ್. ಒಳಗ್ ನಮ್ ಸುಟ್ಟಲ್ಲಿ ಯಾರು ಒಳಗ್ ಬಿಡ್ಲಿಲ್ಲ ಸರ್. ಅದು ಇನ್ಫೆಕ್ಷನ್ ಆಕತ್ತಂತ ಬಿಡ್ಲಿಲ್ಲ ಸರ್. ಈ ಮುಂಜಾನೆ ಸರ್ ಈಗ ಡೆತ್ ಆಗ್ಬೇಕಾದ್ರೆ ಅವ್ರು ಟಿವಿ ತೋರಿಸ್ಯಾರ ಸರ್. ಏನಾದ್ರು ನಿಮ್ಗೆ ಅಂದ್ರೆ ಕಾರ್ಖಾನೆಯವ್ರು ಬಂದ್ ಮಾತಾಡಿದ್ರ ಹಿಂಗಾಗಿ ಏನ್ ಸರ್ ಯಾರು ಕಾರ್ಖಾನೆದಾರ ಇಲ್ಲ ಏನಿಲ್ಲ ಇನ್ನೇನ್ ಭೇಟಿ ಆಗಿಲ್ಲ ಸರ್. ಇನ್ ಏನ್ ಮಾಡ್ತಾರ ನೋಡ್ಬೇಕು ಸರ್. ಎಷ್ಟು ಕೊಡ್ತಿದ್ರಿ ಪಗಾರ? ಅವ್ರು 8,000-9,000 ರೂಪಾಯಿ ಕೊಡ್ತೀರಿ ಸರ್. ಇವನ್ ಮೇಲೆ ಸರ್ ಮಣ್ತಾನೆಲ್ಲ ಸರ್. ತಂದೆ ತಾಯಿ ಅಲ್ಲಿಂದ ತಂಗಿ ಹೋಗ್ಬೇಕ್ರ. ಇಷ್ಟ ತಂಗಿ ಮದ್ವಿ ಮಾಡಿ ಕೊಟ್ಟ ತನ್ನ ಕೈ ಮೇಲೆ ಬರೋದ್ರಿ. ಈ ತಂಗಿ ತನ್ನ ಮನಿ ಕಟ್ಟಿ ಮದ್ವಿ ಮಾಡ್ಕೋಬೇಕನ್ನೋ ಒಂದ್ ಆಸೆ ಐತಿ. ಈಗ ಅಚಾನಕ್ ಈ ದೇವ್ರಿಗೆ ಕರ್ನಾ ಬಂದಿಲ್ಲಲ್ರಿ ಏನ್ ಮಾಡಿದ್ರಿ ಸರ್. ಈಗ ಫ್ಯಾಕ್ಟ್ರಿ ಅವ್ರು ಏನಾದ್ರು ಇನ್ಶೂರೆನ್ಸ್ ಮಾಡ್ಸಿದ್ರ ಅಥವಾ ಪರಿಹಾರದ ಬಗ್ಗೆ ಏನಾದ್ರು ಮಾತಾಡಿದಾರ? ಇನ್ನೂ ನಮ್ಮ ಏನು ಹೇಳಿಲ್ಲ ಸರ್. ಅವ್ರು ಯಾರು ಬಂದವ್ರು ಗೊತ್ತಿಲ್ರಿ. ಇನ್ನು ಏನು ಹೇಳಿಲ್ಲ ಸರ್. ಮಗಾರಿ ಅವ ಇಬ್ಬರು ಮಕ್ಕಳ್ರಿ. ಇವನ ಹೆಸರು ಭಾರತೇಶ್ರೀ. ಮತ್ತ 2 ವರ್ಷ ಆತ್ರಿ ಹೋಗಾಕ. ಯಾವ ನಿನ್ನೆ ಬೆಳಿಗ್ಗೆ ಹೋಗಿದ್ರ ಕೆಲ್ಸಕ್ಕೆ? ಇಲ್ರಿ ಅಲ್ಲೇ ಏನ್ ಕೆಲಸ ಮಾಡ್ತಿದ್ರಿ ಇಲ್ಲಿ? ಕೆಲಸ ಮಾಡ್ರಿ. ಏನ್ ಮದುವೆ ಅದು ಇನ್ನೂ ಆಗಿರಲಿಲ್ಲ? ಮದುವೆ ಅದು ಏನಾಗಿಲ್ಲ. ಕೆಲಸ ಮಾಡಿ ಮನಿ ಎಲ್ಲಾ ಅವನು ನಡೆಸ್ತಿದ್ದೆ. ಭೇಟಿಯಾಗಿ ನಿಮ್ಗೆ ಮಾತಾಡ್ಸಿ ಎಲ್ಲಿ ಯಾರು ಭೇಟಿಯಾಗಿರ? ಏನಾಗೈತೆ ಅಂತ ಹೇಳಿದ್ರಿ? ಏನಾಗಿತ್ತು ಅಂತ ಹೇಳಿದ್ರಿ? ಬೆಲ್ಲಷ್ಟ ಆಗಿತ್ತು ಅಂತ ಹೇಳಿದಾರೆ ಅವ್ರು. ಅದ್ರ ಬಗ್ಗೆ ಏನ್ ಹೇಳಲ್ಲ. ಇವತ್ತು ಬೆಳಿಗ್ಗೆ ತಿಳ್ಕೊಂಡ ನಿನ್ನೆ ರಾತ್ರಿ 2:30 ಬ್ಲಾಸ್ಟ್ ಆಗಿ ಬಾಯ್ಲರ್ ಬ್ಲಾಸ್ಟ್ ಆಗಿ ತೀರ್ಕೊಂಡ ನಮ್ಗೆ ಗೊತ್ತಾಯ್ತು. ನಾವು ದೌಡಾಯಿಸಿ ಎಲ್ಲ ಕೇಳಿಗೆ ಬಂದಿವಿ. ಇಲ್ಲಿ ಯಾರು ನಮ್ಗೆ ಭೇಟಿಯಾಗಿಲ್ಲ ಇನ್ನವರಿಗೆ. ಮತ್ತ ತುಂಬಾ ಬಡತನದಿಂದ ಅವ್ರ ಮನೆತನ ಪೂರಾ ನಾಶ ಆಗಿತ್ತು ಮೊದಲಾರ್ನವ್ರೆ. ಈಗ ಅವ್ರು ಯೋಗ್ಯ ಪರಿಹಾರ ಕೊಡ್ಬೇಕು. ಮತ್ತ 2 ಹುಡುಗರು ಇದ್ರ ಅವ್ರ ತಂದೆ ಇದ್ರು ಮೆಂಟಲಿ ಶಾಕ್ ಆಗ್ಯಾನ. ಆದ್ರೆ ಅದಕ್ಕೆಲ್ಲ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ಎಲ್ಲ ನಾವು ಮಾಲೀಕರು ಯಾರು ಮಾತಾಡಿಲ್ರಿ. ಅದು ಏನು ಯಾರಿಗೇನು ಹೇಳಿಲ್ಲ ಅವ್ರು. 2 ವರ್ಷದಿಂದ ಬಿಟ್ರಿ. ಮೆಕ್ಯಾನಿಕ್ ಐಟಿ ಆಗಿತ್ರಿ. ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದ ಅವನು. ಒಕ್ಕಲ್ತನ ಕುಟುಂಬ ರೀ. ಪರಿಸ್ಥಿತಿ ಬಹಳ ಆಜುಕೈತ್ರಿ ಅವ್ರದ. 2 ಹುಡುಗರು ಒಳ್ಳೆ ಇಬ್ರು ಹುಡುಗರು ಇದ್ರು. ಒಬ್ಬ ತೀರ್ಕೊಂಡಾನ. ಪರಿಸ್ಥಿತಿ ಬಹಳ ಆಜುಕೈತ್ರಿ. ಅದಕ್ಕೆ ಹೇಗೆ ಪರಿಹಾರ ಕೊಡ್ಬೇಕಂತ ಹೇಳಿ ನಾವು ಇದೆಲ್ಲ ಘಟನೆ ಆಯ್ತು. ತೀರ್ಕೊಂಡಿದ್ದಾರೆ. ಇಲ್ಲಿವರೆಗೂ ಬಂದು ಅವ್ರ ತಂದೆ ತಾಯಿಗೆ ಒಬ್ಬರ ಈಗ ಸತ್ತವಂಗ್ ಬೆಲೆ ಅಂತೂ ಕಟ್ಟಕ್ ಆಗಂಗಿಲ್ಲ. ಆ ಕುಟುಂಬಕ್ಕೆ ಏನಾದ್ರು ಪರಿಹಾರ ಬೇಕಲ್ಲ. ಅದನ್ನ ಸಹಜವಾಗಿ ಬೇರೆ ಪ್ರಕರಣದಲ್ಲಿ ಬೇಗ ಇಮಿಡಿಯೇಟ್ಲಿ ಹೇಳ್ತಾರೆ. ಇವ್ರು ಇಲ್ಲಿವರೆಗೂ ಹೇಳಿಲ್ಲ. ಇಲ್ಲಿವರೆಗೆ ನಮ್ಗೆ ಯಾರು ಭೇಟಿಯಾಗಿಲ್ರಿ. ಒಬ್ರು HR ಅಂತೇಳಿ ಒಬ್ರು ಸಾಹೇಬರು ಫ್ಯಾಕ್ಟ್ರಿ ಅವ್ರು ಬಂದ್ ನಮ್ ಜೊತೆ ಇದ್ರು. ಅವ್ರು ಬಿಟ್ರೆ ಮತ್ತೆ ಯಾರು ಭೇಟಿಯಾಗಿಲ್ಲ. ಇಲ್ಲ ಅವ್ರೆಲ್ಲ ಬಂದ ಎಲ್ಲ ನೋಡ್ಕೋತಾರ ಹೇಳ್ತಾರ ಅಂತಂದ್ರ ಅಷ್ಟೇ. ಅವ್ರ ಏನ್ ನಿಮ್ಗೆ ಹೇಳುದು ಪರಿಹಾರ ಬಗ್ಗೆ ಎಲ್ಲರಿಗೂ ಒಂದೇ ರೀತಿ ಇರ್ತೈತಿ. 8 ಮಂದಿ ತೀರ್ಕೊಂಡಾರಲ್ಲ ಅವ್ರಿಗೆ ಎಲ್ಲರಿಗೂ ಒಂದೇ ರೀತಿ ಪರಿಹಾರ ಇರ್ತೈತಿ ಅಂತ ಹೇಳಿ. 5 ಜನ. ನಮಗಿದ್ದ ಮಾಹಿತಿ 5 ಜನ ಅಂತ ಐತಿ.
ಜನ ತೀರ್ಕೊಂತಾರೆ 8 ಜನ ಗಾಯಗೊಂಡಿದ್ದಾರೆ. ಅಲ್ಲಿ ಹೋಗಿಲ್ಲ ಸರ್ ನಾವು ಡೈರೆಕ್ಟ್ ಇಲ್ಲೇ ಬಂದಿವಿ. ಇಲ್ಲಿ ಕೇಳಿ ತಂದಿವಿ ಅನ್ನೋದು ಇಲ್ಲೇ ನಾವು ಬಂದಿವಿ.